ಬ್ಯಾಡ್ ಗರ್ಲ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಕಮಿಂಗ್ ಆಫ್ ಏಜ್ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ಈ ಮೂವಿನ ಫೇಮಸ್ ಡೈರೆಕ್ಟರ್ಸ್ ಆದ ವೆಟ್ರಿಮಾರನ್ ಹಾಗೂ ಅನುರಾಗ್ ಕಶ್ಯಪ್ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಮೂವಿ ರಿಲೀಸ್ಗೂ ಮುಂಚೆ ಒಂದು ಕಾಂಟ್ರವರ್ಸಿ ಆಗಿತ್ತು. ಬ್ರಾಹ್ಮಣರನ್ನ ಈ ಸಿನಿಮಾದಲ್ಲಿ ಕೆಟ್ಟದಾಗಿ ಬಿಂಬಿಸಲಾಗಿದೆ ಅಂತ ಹೇಳಿ ಕೆಲವರು ಈ ಸಿನಿಮಾದ ಬಿಡುಗಡೆಗೆ ವಿರೋಧ ಮಾಡಿದ್ರು. ಸೆನ್ಸರ್ ಅಲ್ಲೂ ಕೂಡ ಹಲವು ಕಟ್ಸ್ ಅನ್ನ ಪಡೆದುಕೊಂಡು ನಂತರ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿರುತ್ತೆ. ಈ ಸಿನಿಮಾದ ಕಥೆ ತನ್ನಿಷ್ಟದಂತೆ ಬದುಕುವಂತ ರಮ್ಯಾ ಅನ್ನೋ ಹುಡುಗಿಯ ಕುರಿತಾಗಿರುತ್ತೆ. ಈಕೆಯ ಸ್ಕೂಲ್, ಕಾಲೇಜ್ ಹಾಗೂ ಪ್ರೊಫೆಷನಲ್ ಲೈಫ್ ಈ ಮೂರು ಸ್ಟೇಜಸ್ ಅಲ್ಲಿ ಬಂದಂತ ಲವ್ ಸ್ಟೋರಿ ಇಲ್ಲಿರುತ್ತೆ. ಮೂವಿಯ ಟೈಟಲ್ ಅನ್ನೇ ಬ್ಯಾಡ್ ಗರ್ಲ್ ಅಂತ ಇಟ್ಟಿರೋದ್ರಿಂದ ನಾವು ಹೆಚ್ಚು ಮಾತಾಡೋದಕ್ಕೆ ಇಲ್ಲಿ ಆಸ್ಪದ ಇಲ್ಲ. ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಆ ತರಾನೇ ಬಿಹೇವ್ ಮಾಡುತ್ತೆ. ಮೂವಿ ನೋಡ್ತಿರೋಷ್ಟೊತ್ತು ಪ್ರೇಕ್ಷಕರಿಗೆ ಈ ಪಾತ್ರದ ಮೇಲೆ ಕೋಪ ಬರುತ್ತೆ. ಆ ತರ ಬರ್ಕೊಂಡಿದ್ದಾರೆ ನಿರ್ದೇಶಕರು ಈ ಪಾತ್ರವನ್ನ. ಈ ಕಾಲದ ಹುಡುಗಿಯರು ಹೇಗೆ ಬದುಕಬೇಕು ಅಂತ ಅನ್ಕೋತಾರೆ, ಅವರ ಆಲೋಚನೆಗಳೇನು, ಇವೆಲ್ಲವುಗಳನ್ನ ನಿರ್ದೇಶಕರು ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ರೀತಿ ಒಂದು ಹೆಣ್ಣಿನ ಭಾವನೆಗಳನ್ನ ತೋರಿಸಬೇಕು ಅಂದ್ರೆ ಖಂಡಿತ ಒಂದು ಹೆಣ್ಣಿಗೆ ಮಾತ್ರನೇ ಸಾಧ್ಯ. ಹೌದು, ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕೂಡ ಒಂದು ಹೆಣ್ಣೆ. ನಿರ್ದೇಶಕಿ ವರ್ಷಾ ಭರತ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಸಿನಿಮಾದ ಕಥೆ ವುಮೆನ್ ಪರ್ಸ್ಪೆಕ್ಟಿವ್ ಅಲ್ಲೇ ಹೋಗ್ತಿರುತ್ತೆ. ಯೂಶುವಲಿ ವುಮೆನ್ ಸೆಂಟ್ರಿಕ್ ಮೂವೀಸ್ ಅಲ್ಲಿ ಗಂಡಸರನ್ನ ಕೆಟ್ಟದಾಗಿ ಬಿಂಬಿಸಿರ್ತಾರೆ, ಆದ್ರೆ ಈ ಸಿನಿಮಾದಲ್ಲಿ ಆ ತರ ಮಾಡಲಿಲ್ಲ. ನಟಿ ಅಂಜಲಿ ಶಿವರಾಮನ್ ಅವರು ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಇವರ ತಾಯಿಯ ಪಾತ್ರದಲ್ಲಿ ನಟಿಸಿದಂತ ಶಾಂತಿ ಪ್ರಿಯಾ ಅವರು ತುಂಬಾ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಇವರು ತನ್ನ ಮಗಳನ್ನ ಒಂದು ಬೆಕ್ಕಿಗೆ ಹೋಲಿಸಿ ಒಂದು ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ತುಂಬಾ ಅರ್ಥಪೂರ್ಣವಾಗಿತ್ತು. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ಗುಡ್. ಅಮಿತ್ ತ್ರಿವೇದಿ ಅವರ ಬಿಜಿಎಂ ಚೆನ್ನಾಗಿದೆ. ಎಡಿಟಿಂಗ್ ಅಂಡ್ ಸಿನಿಮಾಟೋಗ್ರಫಿ ಇಸ್ ಗುಡ್. ಈ ಸಿನಿಮಾದಲ್ಲಿ ಪ್ರೇಕ್ಷಕರು ಊಹಿಸುವಂತ ಟ್ವಿಸ್ಟ್ ಆಗ್ಲಿ, ಕ್ಲೈಮ್ಯಾಕ್ಸ್ ಆಗ್ಲಿ, ಎಮೋಷನ್ಸ್ ಆಗ್ಲಿ ಇಲ್ಲಿಲ್ಲ. ಇದೊಂದು ವುಮೆನ್ ಸೆಂಟ್ರಿಕ್ ಮೂವಿ ಆಗಿದ್ರು ಕೂಡ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಇಷ್ಟ ಆಗದೆ ಇರಬಹುದು. ಮೂವಿಲಿ ಅತಿ ಅನ್ಸುವಷ್ಟು ಅಡಲ್ಟ್ ಕಂಟೆಂಟ್ ಇದೆ. ಆ ಕಾರಣದಿಂದ ಫ್ಯಾಮಿಲಿ ಜೊತೆ ನೋಡೋದನ್ನ ಅವಾಯ್ಡ್ ಮಾಡಿ. ನೀವೇನಾದ್ರೂ ಕಮಿಂಗ್ ಆಫ್ ಏಜ್ ಮೂವಿಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಒಂದ್ ವೇಳೆ ಈ ಸಿನಿಮಾ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಕನ್ನಡದಲ್ಲಿ ಗಂಟು ಮೂಟೆ ಅನ್ನುವಂತ ಒಂದು ಸಿನಿಮಾ ಬಂದಿರುತ್ತೆ. ನೋಡಿಲ್ಲ ಅಂದ್ರೆ ತಪ್ಪದೆ ಆ ಸಿನಿಮಾನ ನೋಡಿ. ಈ ಸಿನಿಮಾಗಿಂತ 10ರಷ್ಟು ಚೆನ್ನಾಗಿರುತ್ತೆ ಆ ಮೂವಿ. ಸೊ ಇದಾಗಿರುತ್ತೆ ಬ್ಯಾಡ್ ಗರ್ಲ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.